ಹಲೋ ಹಾಯ್ ಗೈಸ್, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲವೊಂದು ಅಪ್ಡೇಟ್ಗಳು ಕೊಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ನಿಮ್ಮ ಶೇರ್ನಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಈ ಒಂದು ವಿಡಿಯೋ ಸಹಾಯ ಆಗುತ್ತೆ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಇದೇ ರೀತಿ ನಾನು ಅಪ್ಡೇಟ್ಗಳು ಕೊಡ್ತಾ ಇರ್ತೇನೆ. ಮತ್ತು ಆಲ್ರೆಡಿ ನಾನು ಎಕ್ಸಾಮ್ 2 ಸಂಬಂಧಪಟ್ಟಂತೆ ಅಂದರೆ ಏಪ್ರಿಲ್ 29ರಿಂದ ಮೇ 16 ದ್ವಿತೀಯ PUCಯ ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿದರೆ ಎಲ್ಲ ಸಬ್ಜೆಕ್ಟ್ಗಳ MCQ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್ ಅಂದರೆ ಲಾಂಗ್ ಕ್ವಶನ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಅವೇ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡೋಕ್ಕೆ ಸಿಗುತ್ತೆ ಮತ್ತು ಅವೇ ಕ್ವಶನ್ಸ್ ಬರುತ್ತೆ. ಆಲ್ರೆಡಿ ನಾನು ಏನು 2024 ಮಾರ್ಚ್ 1ರಿಂದ ಮಾರ್ಚ್ 22 ಆ್ಯನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನು ಮಾಡಿದ್ದೀನಲ್ಲ ಅವೇ ಕ್ವಶನ್ಸ್ಗಳು ನಿಮಗೆ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಏನಿದಿಲ್ಲ ಎಕ್ಸಾಮ್ 2ಗೆ ಅದೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ನಿಮಗೆ ಬ್ಲೂ ಪ್ರಿಂಟ್ ಬದಲಾವಣೆ ಆಗೋದಿಲ್ಲ. ಮತ್ತು ಮಾಡಲ್ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು PU ಬೋರ್ಡ್ ಅವರು ಅದೇ ನಿಮಗೆ ನೀಲಿ ನಕ್ಷೆ ಆಗಿರುತ್ತೆ. 2023-24 ಅಕಾಡೆಮಿಕ್ ಇಯರ್ಗೆ ಅದೇ ನಿಮಗೆ ಏನಿದೆ ಅಂದರೆ ಈ ಒಂದು ಸಂಪೂರ್ಣ ಈ ಒಂದು ಇಯರ್ 2024ಗೆ ಅದೇ ನೀಲಿ ನಕ್ಷೆ ಆಗಿರುತ್ತೆ. ಇನ್ನೊಂದು ಎಕ್ಸಾಮ್ ಬಾಕಿ ಇದೆ. ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ಆದ ನಂತರ 3ನೇ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ. ಯಾವಾಗಂದರೆ ಜುಲೈ ಆಗಸ್ಟ್ನಲ್ಲಿ. ಆವಾಗ ಕೂಡ ನೀವು ಏನಿದಿಲ್ಲ ಅದೇ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅವೇ ವಿಡಿಯೋಗಳು ನೋಡ್ಕೋಬೇಕು, ಅವೇ ಕ್ವಶನ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಯಾಕೆಂದರೆ ರಿಪೀಟೆಡ್ಗಳಾಗಿರುತ್ತೆ ಕ್ವಶನ್ಸ್ಗಳು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಇವಾಗ ಮಾರ್ಕ್ಸ್ ಕಾರ್ಡ್ ಯಾವಾಗ ಬರುತ್ತೆ, ಆಲ್ರೆಡಿ ರಿಸಲ್ಟ್ ಕೂಡ ಬಂದಿದೆ. ಏಪ್ರಿಲ್ 10ಕ್ಕೆ ರಿಸಲ್ಟ್ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದೀರಾ. ಸೊ ಇವರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನಿದಿಲ್ಲ ಆದಷ್ಟು ಬೇಗ ಕೊಡೋದಿಲ್ಲ ಆಯಿತಾ. ಯಾಕೆಂದರೆ ಪ್ರಿಂಟೌಟ್ ಮಾಡಬೇಕು. ಸೊ ಹೀಗೆಲ್ಲ ಬಹಳ ಏನಿದಿಲ್ಲ ಟೈಮ್ ತೆಗೆದುಕೊಳ್ಳುತ್ತೆ ಈ ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರಬೇಕಂದ್ರೆ. ನಿಮಗೆ ಡಿಗ್ರಿ ಅಡ್ಮಿಷನ್ಗೆ ಏನಿದಿಲ್ಲ ಈಗ ಆಲ್ರೆಡಿ ನಿಮಗೆ ಈ ರೀತಿ ಏನು ಬಂದಿದೆಯಲ್ಲ ಮಾರ್ಕ್ಸಿಟ್, ಇದರ ಆಧಾರ ಮೇಲೆ ನಿಮ್ಗೆ ಏನಿದಿಲ್ಲ ಡಿಗ್ರಿ ಅಡ್ಮಿಷನ್ ಮಾಡ್ಕೋತಾರೆ. ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಕಾಸ್ಟ್ ಇನ್ಕಮ್ ಆಗಿರ್ಬೋದು, ಅವೆಲ್ಲ ನೀವೇನಿದಿಲ್ಲ ಕೊಟ್ಟು ಅಡ್ಮಿಷನ್ ಮಾಡ್ಕೋಬಹುದು. 2024 ಡಿಗ್ರಿ ಅಡ್ಮಿಷನ್. ಇವಾಗ ಡಿಗ್ರಿ ಅಡ್ಮಿಷನ್ಗಳು ಯಾವಾಗ ಪ್ರಾರಂಭ ಆಗುತ್ತೆ, ಜುಲೈ ಆಗಸ್ಟ್ನಲ್ಲಿ ಪ್ರಾರಂಭ ಆಗುತ್ತೆ. ಓಕೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಯಾವ ಒಂದು ಕೋರ್ಸ್ ನೀವು ಮಾಡಬೇಕು ಡಿಗ್ರಿಯಲ್ಲಿ, ಆರ್ಟ್ಸ್ ವಿದ್ಯಾರ್ಥಿಗಳು ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 2 ವಿಡಿಯೋಗಳು ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಟೈಮ್ ಇತ್ತಂದರೆ ಹೋಗಿ ನೋಡ್ಕೊಳ್ಳಿ ಆ 2 ವಿಡಿಯೋಗಳು. ಓಕೆ, 2 ವಿಡಿಯೋ ಕೂಡ ನೋಡ್ಕೊಳ್ಳಿ. ಅಂದರೆ ಕಾಮರ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳು ಏನಿದೆ ನೋಡಿ ಅದು BCom ಮಾಡ್ಕೊಳ್ಳಿ ಅಂತ ನನ್ನ ಸಜೆಷನ್. ಇಲ್ಲಾಂದರೆ ಅದಕ್ಕೆ ರಿಲೇಟೆಡ್ ಅಂದರೆ ಇವಾಗ ಅಕೌಂಟೆನ್ಸಿಗೆ ರಿಲೇಟೆಡ್ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್ಗೆ ರಿಲೇಟೆಡ್ ಆಗಿರ್ಬೋದು, ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿರ್ಬೋದು ಕೋರ್ಸ್ ನೀವು ಮಾಡ್ಬೋದು. ಸೊ BA ಓಕೆ BCom ವಿದ್ಯಾರ್ಥಿಗಳು BA ಮಾಡ್ಬೋದು, ಪರವಾಗಿಲ್ಲ. ನನ್ನ ಪ್ರಕಾರ ಏನಿದಿಲ್ಲ ಇವಾಗ ನೀವು ಅಂದರೆ PUCನಲ್ಲಿ ಕಾಮರ್ಸ್ ಮಾಡಿದ್ದಾರೆ ಅಂದರೆ BCom ಮಾಡಿ, ನಿಮಗೆ ಆಪರ್ಚುನಿಟಿಗಳು ಜಾಬ್ಗಳು ಇರುತ್ತೆ. ನಮ್ಮ ಸೀನಿಯರ್ಸ್ಗಳಿಗೆ ಇನ್ನೂ ಜಾಬ್ ಸಿಕ್ಕಿಲ್ಲ ನಮಗೇನು ಸಿಗುತ್ತೆ ಅಂತ ಈ ರೀತಿ ಬೇಡ. ನೀವು ಕೋರ್ಸ್ ಕೂಡ ಅದರ ಜೊತೆಗೆ ಕಲಿಬೇಕಾಗುತ್ತೆ ಆಯಿತಾ. ಒಂದು ಡಿಗ್ರಿ ನಿಮಗೆ ಬ್ಯಾಚುಲರ್ ಆಫ್ ಡಿಗ್ರಿ ಸರ್ಟಿಫಿಕೇಟ್ ನಿಮಗೆ ಬೇಕೇ ಬೇಕು. 3 ವರ್ಷದ ಬ್ಯಾಚುಲರ್ ಆಫ್ ಸರ್ಟಿಫಿಕೇಟ್ ನಿಮಗೆ ಬೇಕೇ ಬೇಕು. 4 ವರ್ಷದ ಡಿಗ್ರಿ ಅಂತ ಇರೋದಿಲ್ಲ, ನೀವು 3 ವರ್ಷದಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೋಬಹುದು. ಓಕೆ, 4 ವರ್ಷ ಏನಿದಿಲ್ಲ ಅದು ರಿಸರ್ಚ್ ಸರ್ಟಿಫಿಕೇಟ್ ಆಗಿರುತ್ತೆ. ಇವಾಗ ನೀವು 4 ವರ್ಷನೇ ಕಂಪ್ಲೀಟ್ ಮಾಡ್ಕೋಬಹುದು. ಎನಿ ಟೈಮ್ ಎಕ್ಸಿಟ್ ಎನಿ ಟೈಮ್ ಎಂಟ್ರಿ ಅಂತ ಇರುತ್ತೆ. ಇವಾಗ ನೀವು ಫಸ್ಟ್ ಇಯರ್ ನಾನು ಕಲ್ತಿದ್ದೀನಿ ಅಂತ ಅಂದ್ಕೊಳ್ಳಿ ಡಿಗ್ರಿಯಲ್ಲಿ. ಓಕೆ, ನಾನು ಫಸ್ಟ್ ಇಯರ್ ಕಲ್ತಿದ್ದೀನಿ, ನಾನು 6 ಮಂತ್ ನನಗೆ ಓದೋಕ್ಕಾಗೋದಿಲ್ಲ, ನನ್ನ ಬೇರೆ ಕೆಲಸ ಇದೆ ಅಂತ ಅನ್ನೋರು ಏನಿದಿಲ್ಲ ಡ್ರಾಪ್ ಮಾಡಿ ಮತ್ತೆ ಏನಿದಿಲ್ಲ ಸೆಕೆಂಡ್ ಇಯರ್. ಓಕೆ, ಅಂದರೆ ಫಸ್ಟ್ ಇಯರ್ ಕಂಪ್ಲೀಟ್ ಆದ ನಂತರ ಡೈರೆಕ್ಟಾಗಿ ನೀವು ಸೆಕೆಂಡ್ ಇಯರ್ನಲ್ಲಿ ವ್ಯಾಸಂಗ ಮಾಡಬಹುದು. ಓಕೆ, ಎನಿ ಟೈಮ್ ಎಕ್ಸಿಟ್ ಎನಿ ಟೈಮ್ ಎಂಟ್ರಿ ಅಂತ ಇರುತ್ತೆ ಈ ಒಂದು NEP ಅಡಿಯಲ್ಲಿ. ನಿಮಗೆಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಓಕೆ, ಡಿಗ್ರಿ ಕಂಟಿನ್ಯೂ ಮಾಡಬೇಕಂತ ಏನಿಲ್ಲ, ನೀವು ಎನಿ ಟೈಮ್ ಎಕ್ಸಿಟ್ ಎನಿ ಟೈಮ್ ಎಂಟ್ರಿ ಅಂತ ಇರುತ್ತೆ. ಸೊ ಏನಾದರೂ ಕಾರಣಾಂತರಗಳಿಂದ ಏನಿದಿಲ್ಲ ನೀವು ಫಸ್ಟ್ ಇಯರ್ ಕಲಿತು ಸೆಕೆಂಡ್ ಇಯರ್ಗೆ ಹೋಗಲಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ನೀವು ಮತ್ತೊಮ್ಮೆ ಫಸ್ಟ್ ಇಯರ್ ಕಲಿಬೇಕಂತ ಏನಿಲ್ಲ, ಡೈರೆಕ್ಟಾಗಿ ನೀವು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ ನಿಮಗೆ, ಆವಾಗ ನೀವು ವ್ಯಾಸಂಗ ಮಾಡಬೇಕಾಗಿರುತ್ತೆ. ಸೊ ಇವಾಗ ಸ್ಕಾಲರ್ಶಿಪ್ಗಳು ಬರುತ್ತೆ. 2024 ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಸ್ಕಾಲರ್ಶಿಪ್ಗಳು, ಮಹತ್ವವಾದ ಸ್ಕಾಲರ್ಶಿಪ್ಗಳು ಯಾವ್ಯಾವ ಅಂದರೆ ಇವಾಗ ಪ್ರೈಸ್ ಮನಿ ಆಗಿರ್ಬೋದು, SC ST ಎಲ್ಲ ವಿದ್ಯಾರ್ಥಿಗಳು, OBC ಎಲ್ಲ ವಿದ್ಯಾರ್ಥಿಗಳಿಗೆ, ಅದೇ ರೀತಿ NSP ಸ್ಕಾಲರ್ಶಿಪ್ ಆಗಿರ್ಬೋದು. ಓಕೆ, ನ್ಯಾಷನಲ್ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೆ. ಮತ್ತು ಅದೇ ರೀತಿ SSP ಸ್ಕಾಲರ್ಶಿಪ್, ಕರ್ನಾಟಕ SSP ಸ್ಕಾಲರ್ಶಿಪ್ ಆಗಿರ್ಬೋದು, ಮತ್ತು ಅದೇ ರೀತಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಆಗಿರ್ಬೋದು, ಮತ್ತು ಅದೇ ರೀತಿ ದೇವರಾಜ್ ಅರಸು ಸ್ಕಾಲರ್ಶಿಪ್ ಆಗಿರ್ಬೋದು. ಈ ಎಲ್ಲ ಮೇನ್ ಮುಖ್ಯ ನಿಮಗೆ ಕರ್ನಾಟಕದಲ್ಲಿರುವಂತಹ ಸ್ಕಾಲರ್ಶಿಪ್ಗಳಾಗಿರುತ್ತೆ. ಇನ್ನು ಮುಂದೆ ಬರುತ್ತೆ ಅದು ಆಯಿತಾ. ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಎಲ್ಲ ಅನೌನ್ಸ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೊಳ್ಳಿ. ಮಿನಿಮಮ್ ನಿಮಗೆ 10,000 15,000 20,000 ಬರುತ್ತೆ ಆ್ಯಸ್ ಪರ್ ನಿಮ್ಮ ರಿಸಲ್ಟ್ ಆಧಾರ ಮೇಲೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಅಂದರೆ ಯಾವ ಒಂದು ಕೋರ್ಸ್ ಮಾಡಬೇಕು ಡಿಗ್ರಿಯಲ್ಲಿ ಅಂತ. ಸೊ ಸಿಂಪಲ್ ಆಗಿ ನಾನು 2 ವಿಡಿಯೋನಲ್ಲಿ ಹೇಳಿದ್ದೇನೆ. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ.
ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಇನ್ನು ಮುಂದೆ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಇನ್ನೂ ಇದೇ ರೀತಿ ಅಪ್ಡೇಟ್ಗಳನ್ನ ತಿಳಿದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಇನ್ ಟಚ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ.